ಇವತ್ತು ನಾವು ಬ್ರೇಕ್ಫಾಸ್ಟ್ ಮಾಡಕ್ಕೆ 11:30 ಆಗಿದೆ. ಏನು? ಅವಳು ಆ ವಿಡಿಯೋದಲ್ಲಿ ಮುಗಿಯುತ್ತಲ್ಲ. ಅಯ್ಯೋ, ಇಲ್ಲಿ ನೋಡು, ಹೈಟ್ ನೀವು ತುಂಬಾ ಹೈಟ್ ಆಗ್ಬಿಟ್ಟಿದ್ದೀರಾ ಅನ್ಸುತ್ತೆ. ನಾವು ಸೀಸ್ಬಿಟ್ಟಿದೀವಿ. ತಿಂದ್ಯಾ? ಸೀದೋಗಿರೋ ಸಿಮೆಂಟ್ ತಿಂದ್ಯಾ? ಹೆಲ್ಪ್ ಮಾಡು ವಿಗ್ಗಿ, ಏನು ಹೆಲ್ಪೇ ಮಾಡಲ್ಲ ಇವನು. ಸಿಂಪಲ್ ಆಗಿ ಒಂದು ಥ್ಯಾಂಕ್ ಯು ಕಾರ್ಡು GPT ಹತ್ರ ಜನರೇಟ್ ಮಾಡ್ಸಿದ್ವಿ. ನಾವು ಮಾತ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ಲ, ಎಲ್ಲಾನು ಕ್ಯಾನ್ವಾ ಅಂತ ವಿಡಿಯೋ ಮಾಡ್ಕೊಡಿ. ಥ್ಯಾಂಕ್ಸ್. ನಾವು ರಿಸರ್ಚ್ ಮಾಡುವಾಗ್ಲೇನೆ ಕಸ್ಟಮರ್ ಬಂದ್ರು. ಇದು ಒಂದೇ ಒಂದು ಕಟ್ ಆಗ್ಬಿಟ್ಟಿದೆ, ಐ ಮೀನ್ ಮುರಿದು ಹೋಗಿದೆ. ಕೆಲಸ ಮಾಡಿದ್ರೆ ನಮ್ಮ ಕರಿತೀಯಾ? ಹಾಯ್, ಸಾರಿ, ವೆಲ್ಕಮ್ ಟು ಅದೀಕ್ಷನ್ ಕೋವ್ಲಾ. ಎಸ್, ಇವತ್ತು ನಾವು ಬ್ರೇಕ್ಫಾಸ್ಟ್ ಮಾಡಕ್ಕೆ 11:30 ಆಗಿದೆ. ಈ ಕ್ಲಿನ್ಕೋಲ್ ನಾವು ಹೋಲ್ ಡೇ ಏನೇನು ಮಾಡ್ತೀವಿ ಅಂತ ತೋರಿಸ್ತೀವಿ. ಇವತ್ತು ಆಕ್ಚುಲಿ ನಮಗೆ ತುಂಬಾ ಕೆಲಸ ಕಡಿಮೆ, ನಾಳೆ ಹಾಲಿಡೇ ಇರೋದ್ರಿಂದ ನಾವೇನು ಅಷ್ಟೊಂದು ಏನು. ಅವಳು ಆ ವಿಡಿಯೋದಲ್ಲಿ ಮುಗಿಯುತ್ತಲ್ಲ. ಓಕೆ ಓಕೆ, ನಂಗೆ ಗೊತ್ತಾಯ್ತು. ಓಕೆ, ಹೇಳು, ನಿಂಗೆ ಇವತ್ತೇನು ಟು ಡೂ ಲಿಸ್ಟ್ ಅಲ್ಲಿ ಏನಿದೆ ನಿನ್ ಕೆಲಸ ಇವತ್ತು? ನಂದು ಸ್ವಲ್ಪ ಥ್ಯಾಂಕ್ ಯು ಕಾರ್ಡ್ ರೆಡಿ ಮಾಡೋಕೆ ವರ್ಕ್ ಇದೆ. ಎಸ್ಥೆಟಿಕ್ ಥ್ಯಾಂಕ್ ಯು ಕಾರ್ಡ್ ಆದ್ಮೇಲೆ ಒಂದು ವರ್ಕ್ ಇರೋದು ಡಿಸೈನ್ ಮಾಡೋದು. ಸೊ ಒಂದು ಸೆಲ್ಫಿ ಬೂತ್ ಡಿಸೈನ್ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಎಸ್, ನಾನು ತೋರಿಸ್ತೀನಿ. ಲೆಟ್ಸ್ ಗೋ, ತೋರ್ಸೋಣ. ಸರಿ ಮಾಡಿಲ್ಲ, ರೆಡಿ ಮಾಡೋದು. ಇನ್ನೂ ರೆಡಿ ಮಾಡಿಲ್ಲ, ಪ್ರಾಸೆಸ್ ಅಲ್ಲಿ ಇರೋದನ್ನ ತೋರಿಸ್ತೀವಿ. ಓಕೆ, ದೊಡ್ಡದಾಗುತ್ತೆ, ಜಸ್ಟ್ ಟ್ರಯಲ್ ಅಷ್ಟೇ. ಅದು ಅಯ್ಯೋ, ಇಲ್ಲಿ ನೋಡು, ಹೈಟ್ ನೀವು ತುಂಬಾ ಹೈಟ್ ಆಗ್ಬಿಟ್ಟಿದ್ದೀರಾ ಅನ್ಸುತ್ತೆ. ಒಳ್ಳೆ ಇದೆಯಾ? ಯಾರು ನನ್ನಷ್ಟಿರೋ ಹೈಟ್ ಅವ್ರು ಬಂದ್ರೆ ಅದಕ್ಕೆ ಮಾಡ್ಬೇಕೇನಾದ್ರು ಚಿಲ್. ಇದು ಸ್ವಲ್ಪ ಕೆಳಗೆ ಹಾಕಿದ್ರೆ ಬೆಸ್ಟ್ ಅಂತ. ಅದೇ ಚೆಕ್ ಮಾಡಕ್ ಮಾಡೋದು. ಈ ಗ್ಲಾಸ್ ರಿಮೂವ್ ಮಾಡ್ಬೋದಾ? ನೋಡಿ, ನನ್ನ ಅಷ್ಟೇನಾದ್ರು ಹೈಟ್ ಬಂದ್ರೆ ಇದು ಕರೆಕ್ಟ್ ಫೋಟೋ ತಗೊಳಕ್ಕೂ ಆಗಲ್ಲ. ಚೇಂಜ್ ಮಾಡ್ಬೋದು ಪಕ್ಕ. ಇದರಲ್ಲಿ ನಾವು ಇಲ್ಲಿ ಏನೇನೋ ಡಿಸೈನ್ ಮಾಡಿ ಇಲ್ಲಿ ಹಾಕ್ತೀವಿ. ಫುಲ್ಲು ಆದ್ಮೇಲೆ ತೋರಿಸ್ತೀವಿ, ಬಿಕಾಸ್ ಇದು ಸುಮ್ಮನೆ ಎಂಟಿ ಆಗಿತ್ತಲ್ಲ, ಏನಾದ್ರು ಮಾಡೋಣ ಅಂತ. ಒಳಗಡೆ ಹೋಗ್ತೀವಿ. ಬಾಯ್. ನಾವು ಸಿನಮನ್ ಪೌಡರ್ ಮಾಡೋದಿತ್ತು ಇವತ್ತಿನ ಟು ಡೂ ಲಿಸ್ಟ್ ಅಲ್ಲಿ. ಅದು ನಾವು ಸೀಸ್ಬಿಟ್ಟಿದೀವಿ, ಸ್ವಲ್ಪ ಜಾಸ್ತಿ ಓವರ್ ರೋಸ್ಟ್ ಆಗೋಯ್ತು. ದಟ್ಸ್ ಓಕೆ, ನಾವು ನೆಕ್ಸ್ಟ್ ಡೇ ಮಾಡ್ತೀವಿ. ಅಂಡ್ ನಾವು ವೀಗನ್ ಕೆಲವೊಂದು ನಮಗೆ ತಿಂದ್ಯಾ? ಸೀದೋಗಿರೋ ಸಿಮೆಂಟ್ ತಿಂದ್ಯಾ? ಸ್ವಲ್ಪ ಡಾರ್ಕ್ ಆಗಿದೆ. ಓಕೆ, ನಮ್ದು ವೆಜ್ ಮೆನ್ಯೂ. ಓಕೆ, ಇದ್ರಲ್ಲಿ ನಾವು ಕೆಲವೊಂದು ವೀಗನ್ ಆಪ್ಷನ್ ಇಟ್ಟಿದ್ದೀವಿ, ಕಡಿಮೆ ಇಟ್ಟಿದ್ವಿ. ಅಯ್ಯೋ, ಹೆಲ್ಪ್ ಮಾಡು ವಿಗ್ಗಿ, ಏನು ಹೆಲ್ಪೇ ಮಾಡಲ್ಲ ಇವನು. ಹೇಳಿ ಇವನ್ಗೆ ಸ್ವಲ್ಪ ನನಗೆ ಹೆಲ್ಪ್ ಮಾಡಕ್ಕೆ. ಸ್ಟ್ಯಾಂಡ್ ಆಗ್ತೀನಿ. ಅದೇನ್ ಸ್ಟ್ಯಾಂಡ್ ಆಗೋ ಅವಶ್ಯಕತೆ ಇಲ್ಲ, ಇಲ್ಲಿ ಕೆಳಗಡೆ ಇಟ್ಕೊಂಡ್ರೆ ಸಾಕು. ಇದು ಟೆಂಫೆ, ಸೋಯಾ ಚಂಕ್ಸ್, ಟೋಫು 3 ವೀಗನ್ ಆಪ್ಷನ್ ಇರೋದು. ಸ್ಮೂತಿ ಬೌಲ್ ಸೆಕ್ಷನ್ ಇರುತ್ತೆ. ಸ್ಮೂತಿ ಬೌಲ್ ಅಲ್ಲಿ ವೀಗನ್ ಆಪ್ಷನ್ ಇಲ್ಲ, ಓವರ್ನೈಟ್ ಓಟ್ಸ್ ಅಲ್ಲಿ ವೀಗನ್ ಆಪ್ಷನ್ ಇಲ್ಲ, ಮತ್ತೆ ಯೋಗರ್ಟ್ ಬೌಲ್ ಎಲ್ಲ ವೀಗನ್ ಆಪ್ಷನ್ ಇಲ್ಲ. ಸೊ ಸೂಪ್ ಎಲ್ಲ ವೀಗನ್, ಆಬ್ವಿಯಸ್ಲಿ ನಾವು ಏನು ಮಿಲ್ಕ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇಲ್ಲ. ಸೊ ವೆಜ್ ಆಗಿರೋದ್ರಿಂದ ನಾವು ನಾನ್ ವೆಜ್ ಅಂತೂ ಇರ್ತಲ್ಲ, ಅಟ್ಲೀಸ್ಟ್ ವೀಗನ್ ಆಪ್ಷನ್ ಇರೋಣ ಅಂತ. ಡೆಸರ್ಟ್ಸ್ ಅಲ್ಲಿ ಬ್ರೌನಿ, ಮಫಿನ್ಸ್ ಎಲ್ಲ ಇದೆ. ಓಕೆ, ಇದ್ರಲ್ಲೂ ಕೂಡ ವೀಗನ್ ಬರ್ತಾರೆ ಕೆಲವರು. ಡೆಸರ್ಟ್ಸ್ ವೀಗನ್ ಆಪ್ಷನ್ಸ್ ಇಲ್ವಾ ಅಂತ ಕೇಳ್ತಾರೆ. ಸೊ ತುಂಬಾ ಜನ ವೀಗನ್ ಕೇಳ್ತಿರೋದ್ರಿಂದ ನಾವು ವೀಗನ್ ಮೆನ್ಯೂ ಅಪ್ಡೇಟ್, ವೀಗನ್ ಮೆನ್ಯೂ ವರ್ಕ್ ಅಂತ ಇದೆ. ವೀಗನ್ ಮೆನ್ಯೂ ವರ್ಕ್ ಮಾಡೋದನ್ನ ನೋಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ವರ್ಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಟೈಮ್ ಪಾಸ್ ಮಾಡಲ್ಲ. ಹೆಲೋ, ಇಷ್ಟೊತ್ತು ನಿದ್ದೆ ಮಾಡ್ತಿದ್ದಿದ್ ಯಾರು? ಅದು ಆಫ್ ದ ಕ್ಯಾಮ್ರಾ. ಓಕೆ, ನಾವೇನ್ ಮಾಡ್ಬೇಕು ಅನ್ಕೊಂಡಿದ್ದೀವಿ ಅಂದ್ರೆ ಸಿಂಪಲ್ ಆಗಿ ಒಂದು ಥ್ಯಾಂಕ್ ಯು ಕಾರ್ಡು ವಿತ್ ಆರ್ ಇಂಟ್ರೊಡಕ್ಷನ್ ಅಂಡ್ ವಾಟ್ ಅಂಡ್ ಹೌ ವಿ ಡೂ ವಿತ್ ಏನಂತಾರೆ ಕಾಂಟ್ಯಾಕ್ಟ್ ಏನಾದ್ರು ಅಥವಾ ರಿವ್ಯೂ ಅಥವಾ ರೇಟಿಂಗ್ ಅಥವಾ ಸಮಥಿಂಗ್ ಆಲ್ಸೋ ಆರ್ಡರ್ ಇನ್ಫಾರ್ಮ್ ಮಾಡೋಕ್ಕೋಸ್ಕರ ಫೀಡ್ಬ್ಯಾಕ್ ಕೈಂಡ್ ಆಫ್ ಥಿಂಗ್. ಬೇಸಿಕ್ಲಿ ಕಸ್ಟಮರ್ಗೆ ಈ ಕ್ಲಿನಿಕೋ ಪ್ರಾಪರ್ ಆಗಿ ಅರ್ಥ ಆಗ್ಬೇಕು. ಈ ಕ್ಲಿನಿಕೋ ಯಾಕಿದೆ, ಯಾವ ತರ ಫುಡ್ ಸಿಗುತ್ತೆ ಅಂತ ಅವ್ರಿಗೊಂದು ಕ್ಲಾರಿಟಿ. ಆಬ್ವಿಯಸ್ಲಿ ಮೆನ್ಯೂ ನೋಡಿದ್ರೆ ಅವ್ರಿಗೆ ಕ್ಲಾರಿಟಿ ಸಿಕ್ಬಿಡುತ್ತೆ, ಬಟ್ ಆನ್ಲೈನ್ ಆರ್ಡರ್ ಮಾಡಿದ್ರೆ ಇನ್ನು ಡೀಪ್ ಅವ್ರಿಗೆ ಈ ಕ್ಲಿನಿಕೋ ಬಗ್ಗೆ ನಮ್ಮ ಬಗ್ಗೆ ತಿಳ್ಕೊಳ್ಳಕ್ಕೆ ಇದು ಇದೆಲ್ಲ ಜನರೇಟ್ ಮಾಡ್ಸಿದ್ದೀವಿ. GPT ಹತ್ರ ಜನರೇಟ್ ಮಾಡ್ಸಿದ್ದೀವಿ ಇನ್ಸ್ಪಿರೇಷನ್ಗೆ. ಅಂಡ್ ದೆನ್ ಅದರಿಂದ ಇನ್ಸ್ಪಿರೇಷನ್ ತಗೊಂಡು ವಿ ವಿಲ್ ಎಡಿಟ್, ಬಿಕಾಸ್ ನಾವ್ ಇವಾಗ ಎಡಿಟರ್ನೆಲ್ಲ ಹೈರ್ ಮಾಡ್ಕೊಂಡು ನಾನು ಇವಾಗ ಡಿಸೈನ್ ಮಾಡ್ತೀನಿ, ಜಸ್ಟ್ ರೆಫರೆನ್ಸ್ ಅಷ್ಟೇ. ಇವರೇ ನಮ್ಮ ಎಡಿಟರ್. ಇವರೇ ನಮ್ಮ ಎಡಿಟರ್. ಬಿಕಾಸ್ ಏನ್ ಗೊತ್ತಾ, ನಾವು ಸ್ವಲ್ಪ ನಾವು ಜಾಬ್ ಮಾಡ್ಕೊಂಡು ನಮ್ದು ಸೇವಿಂಗ್ಸ್ ಏನ್ ಇಟ್ಕೊಂಡಿದ್ವಿ ಅದ್ರಲ್ಲಿ ಶುರು ಮಾಡಿರೋದು ಈ ಕ್ಲಿನಿಕೋ. ನಾವು ಮಾತ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ಲ, ನಾವು ರಿಚ್ ಫ್ಯಾಮಿಲಿಯಿಂದ ಬಂದಿರೋದಲ್ಲ. ಸೊ ಎಲ್ಲಾನು ನಾವೇನೇ ಮಾಡ್ಬೇಕು. ಬೇಸಿಕ್ಲಿ ಪ್ರೋಟೀನ್ ರಿಚ್ ಬ್ಯಾಲೆನ್ಸ್ಡ್ ಮೀಲ್ಸ್
ಬ್ಯಾಲೆನ್ಸ್ ಫುಡ್ ಸಿಗೋ ತರ ಒಂದು ಕೆಫೆ ಇದೆ. ಓಕೆ, ನಾನು ನ್ಯೂಟ್ರಿಷನ್ ಬಗ್ಗೆ ನಂಗೆ ಇಂಟ್ರೆಸ್ಟ್ ಇದ್ದ ಕಾರಣ ನಾನು ನ್ಯೂಟ್ರಿಷನಲಿಸ್ಟ್ ಕೋರ್ಸ್ ಮಾಡಿದ್ದೀನಿ. ಸೊ ಅದು ನಾನೇನೆ ಮೆನ್ಯೂ ಕೂಡ ಎಲ್ಲ ಡಿಸೈನ್ ಮಾಡಿರೋದು. ಅಂಡ್ ಸಾರಿ, ಮೆನ್ಯೂ ಡಿಸೈನ್ ಅಲ್ಲ, ಮೆನ್ಯೂ ಐಟಮ್ ಏನಿರ್ಬೇಕಂತ ನಾನು ಡಿಸೈಡ್ ಮಾಡಿದ್ರೆ ಅದನ್ನ ಕಂಪ್ಲೀಟ್ ಆಗಿ ಡಿಸೈನ್ ಮಾಡಿರೋದು ಇವರು. ಸೊ ಬೇಸಿಕಲಿ ಡಿಸೈನ್ ಅಂತ ಕರೀತಾರೆ, ಹಾ. ಡಿಸೈನ್ ಅಂತ ಕರೀತಾರೆ. ಈ ತರ ಇದು ಕ್ರಾಫ್ಟ್ ಮಾಡೋದು ನೀವು. ಹಾ, ಮೆನ್ಯೂ ಕ್ರಾಫ್ಟ್ ಅಂದ್ರೆ ಮೆನ್ಯೂಲಿರೋ ಇನ್ಫಾರ್ಮೇಶನ್ ನಂದು ಐಡಿಯಾಸ್ ಏನ ಇರ್ಬೇಕಿರಬಾರ್ದು, ರೆಸಿಪಿ ಫಾರ್ಮೇಶನ್ ರೆಸಿಪಿ ಎಲ್ಲ ನಿಮ್ದು. ಹಾ, ಅದು ನಂದು. ಆದ್ರೆ ಈ ತರ ಡಿಸೈನ್ ಮಾಡಿರೋದು ಇವ್ರು. ನಾವಿಬ್ರು ಅಷ್ಟೇ. ಸೊ ನಾವಿಬ್ರು ಎಲ್ಲ ಕಲ್ತು ನಾವೇ ಮಾಡ್ತೀವಿ. ಸೊ ಅದಕ್ಕೆ ಫಸ್ಟ್ ನಮ್ದು ಇನ್ಫಾರ್ಮೇಶನ್ ನಮ್ಗೆ ಯಾವ ತರ ಬೇಕು ಅಂತೆಲ್ಲ ಅವ್ರಿಗೆ ಪ್ರಾಂಪ್ಟ್ ಕೊಟ್ಟರೆ ಅದರಲ್ಲಿ ಜನರೇಟ್ ಮಾಡಿಸ್ಕೊಂಡು ಇನ್ಸ್ಪಿರೇಷನ್ ತಗೊಂಡು ಅಂಡ್ ಇವರು ಡಿಸೈನ್ ಮಾಡ್ತಾರೆ. ಕ್ಯಾನ್ವಾ ಥ್ರೂ ಡಿಸೈನ್ ಮಾಡ್ತಾರೆ. ನಮ್ದು ಸಬ್ಸ್ಕ್ರಿಪ್ಷನ್ ಕೂಡ ತಗೊಂಡಿದ್ದೀವಿ ಕ್ಯಾನ್ವಾ. ಬೇಸಿಕ್ ಅಲ್ಲಿ ಆಗಲ್ಲ, ಸ್ವಲ್ಪ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀವಿ. ಸೊ ಕ್ಯಾನ್ವಾಲೆ ಎಲ್ಲ ಆ ಮೆನ್ಯೂ ಡಿಸೈನ್ ಆಗಿರೋದು ಕ್ಯಾನ್ವಾ. ಅಂಡ್ ಅಲ್ಲಿ ಶೋ ಯು ಬರ್ತೀಯಾ? ಬಾ. ಕೆಲಸ ಇದೆ. ಇದು ಏನಿದೆ ಇದನ್ನ ಡಿಸೈನ್ ಮಾಡಿರೋದು ಕ್ಯಾನ್ವಾ ಇಂದ. ಇದನ್ನ ಮೇಲ್ ಡಿಸೈನ್ ಮಾಡಿರೋದು, ಇದು ಮೇಲ್ ಡಿಸೈನ್ ಮಾಡಿರೋದು ಇದು ಇದು and this one. ಎಲ್ಲಾನು ಕ್ಯಾನ್ವಾ ಇಂದ. ಅಲ್ಲಿ ಇನ್ಫಾರ್ಮೇಶನ್ ಏನಿರ್ಬೇಕಂತ ನಾನು ಅವ್ನಿಗೆ ಡೀಟೇಲ್ಸ್ ಕೊಟ್ರೆ ಅವ್ನು ಅದನ್ನೆಲ್ಲ ಹಾಕಿ ಪ್ರಾಪರ್ ಡಿಸೈನ್ ಮಾಡ್ತಾನೆ. ಸೊ ಆಮೇಲೆ ಇಬ್ರು ಸೇರಿ ಓಕೆ ಮಾಡ್ತೀವಿ. ಸೊ ಈ ತರ ಎಲ್ಲ ಚಿಕ್ಕದ್ ಎಲ್ಲಾನು ನಾವಿಬ್ರೇ ಮಾಡ್ಕೊಡ್ತೀವಿ. ಅವ್ನ ಕೆಲಸ ಬಿಡಿ, ಅವ್ನು ಮಾಡ್ಕೊಳ್ಳಿ. ಥ್ಯಾಂಕ್ಸ್. ಈಗ ನಮ್ದು ನಾನು ವೀಗನ್ ಮಿಲ್ಕ್ ಬಗ್ಗೆ ರಿಸರ್ಚ್ ಮಾಡ್ಬೇಕು. ನೆಕ್ಸ್ಟ್ ಮಂತ್ ಅಷ್ಟರಲ್ಲಿ ನಾನು ವೀಗನ್ ಐಟಮ್ಸ್ ಎಲ್ಲ ವೀಗನ್ ಮೆನ್ಯೂ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ. ಬೇಸಿಕಲಿ ಇವಾಗ ಏನಿರುತ್ತೆ ಅದೇನೆ ವೀಗನ್ ಸ್ವಾಪ್ ಇರುತ್ತೆ ಅಷ್ಟೇ. ನಾವು ರಿಸರ್ಚ್ ಮಾಡುವಾಗ್ಲೇನೆ ಕಸ್ಟಮರ್ ಬಂದ್ರು, ಅವ್ರಿಗೆ ಜಸ್ಟ್ ಆರ್ಡರ್ ಕೊಟ್ಟು ನಮ್ಗೆ ಫುಡ್ ರೆಡಿ ಮಾಡ್ತಾ ಇದೀವಿ. ಸ್ಟಿರ್ ಫ್ರೈಡ್ ವೆಜೀಸ್ ಅಲ್ಲ, ಕಿನೋವಾ ಮೀಲ್ಸ್ ಅಂಡ್ ಬ್ಲೂಬೆರಿ ಮಫಿನ್ಸ್ ಕೊಟ್ಟಾಯ್ತು. ಅಲ್ಲಿ ಅವ್ರಿಗೆ ಅಂತ ಮಾಡಿರೋದ್ರ ಮೊರಿಂಗಾ ಸೂಪರ್ ನನ್ಗೆ ಸ್ವಲ್ಪ ಉಳಿತಂತ ನಾನು ಕುಡ್ಬಿಟ್ಟೆ ಇವಾಗ. ಅಂಡ್ ಅಷ್ಟೇ, ನಾವು ಊಟಕ್ಕೆ ಇಟ್ಕೊಳ್ತಾ ಇದೀವಿ. ಅಂಡ್ ಒಂದೇ ಒಂದು ಸಿಂಗಲ್ ಐ ಶೋ ಯು ಬ್ಲೂಬೆರಿ ಮಫಿನ್ ಅವ್ರು ಲಾಸ್ಟ್ ಅಲ್ಲಿ ಆಸ್ ಅ ಡೆಸರ್ಟ್ ತಗೊಂಡೋದ್ರು. ಇದು ಒಂದೇ ಒಂದು ಕಟ್ ಆಗ್ಬಿಟ್ಟಿದೆ, ಐ ಮೀನ್ ಮುರಿದು ಹೋಗಿದೆ. ಎಷ್ಟು ಸಾಫ್ಟ್ ಅಂದ್ರೆ ಇಲ್ಲಿ ಕಾಣಿಸ್ತಾ ಇದೆಯಾ, ಇದು ಮುರಿದು ಹೋಗಿದೆ, ಅಷ್ಟು ಸಾಫ್ಟ್ ಇದೆ ಇದು. ಸೊ ಲಾಸ್ಟ್ ಒಂದೊಂದು ಉಳಿದಿದೆ. ಸೊ ನಾವೇ ಖಾಲಿ ಮಾಡ್ತೀವಿ. ಇದಾದ್ಮೇಲೆ ಲಂಚ್ ಆದ್ಮೇಲೆ ಐ ಥಿಂಕ್ ಇನ್ನೇನು 3:30 ನಮ್ಗೆ ಬ್ರೇಕ್ ಇದೆ. ಸೊ ಲಂಚ್ ಆದ್ಮೇಲೆ ಈವ್ನಿಂಗ್ ಮಫಿನ್ ಕೂಡ ಬೇಕ್ ಮಾಡಬೇಕು. ಸೊ ಅಲ್ಲಿವರೆಗೂ ನೆಕ್ಸ್ಟ್ ಕಸ್ಟಮರ್ ಬರೋವರೆಗೂ ರಿಸರ್ಚ್ ಕಂಟಿನ್ಯೂ. ಥ್ಯಾಂಕ್ ಯು ಕಾರ್ಡ್ ತೋರಿಸಿದ್ವಿ ಅಲ್ವಾ, ಇದು ಥ್ಯಾಂಕ್ ಯು ಕಾರ್ಡ್. ಈ ಥ್ಯಾಂಕ್ ಯು ಕಾರ್ಡ್ಗೆ ಮೇಲೆ ಈ ತರ ಫೋಟೋ ಹಾಕೋತರ. ಈ ತರ ಇರೋದು ಬೇಡ, ಚೆನ್ನಾಗಿಲ್ಲ. ಈ ತರ ಹಾಕೋಣ ಅನ್ಕೊಳ್ತಾ ಇದೀವಿ. ಈ ರೆಫರೆನ್ಸು ಈ ತರ ಹಾಕೋಣ ಅಂತ. ಸೊ ಏನೋ ಡಿಸಿಷನ್ ಆಗಿಲ್ಲ, ಅದು ಆದ್ಮೇಲೆ ಐ ಶೋ ಯು. ಲಂಚ್ಗೆ ಏನ್ ಗೊತ್ತಾ, ರೈಸ್ ಅಂಡ್ ಕಿನೋವಾ ಎರಡೂ ಮಿಕ್ಸ್ ಮಾಡ್ತೀವಿ. ಅಂಡ್ ವಿಗ್ಗಿ ಮನೆಯಿಂದ ತಂದಿದ್ದು ಸಾಂಬಾರ್. ಚಹಾ ಕೊಟ್ಟರೆ ಸ್ವಲ್ಪ ಬಿಸಿ ಮಾಡ್ತೀನಿ. ಎಸ್, ನಂದು ವೀಗನ್ ಮಿಲ್ಕ್ ಅಲ್ಲಿ ನಂಗೆ ಕೆಲವೊಂದು ಫೈನಲೈಸ್ ಆಯ್ತು, ಕೆಲವೊಂದು ಕ್ಲಾರಿಟಿ ಸಿಕ್ತು. ಈಗ ಡೆಸರ್ಟ್ಸ್ಗೆ ಆಲ್ಮಂಡ್ ಮಿಲ್ಕ್ ಯೂಸ್ ಮಾಡಬೇಕು ಅಂಡ್ ಕಾಫಿಗೆ ಆಲ್ಮಂಡ್ ಮಿಲ್ಕ್ ಯೂಸ್ ಮಾಡೋಣ ಅಂತ ಫೈನಲೈಸ್ ಮಾಡಿದೀವಿ. ಅದೇ ರೀತಿ ಕಾಸ್ಟ್ ಇರಬೇಕಾಗತ್ತೆ, ಏನೂ ಮಾಡೋಕ್ಕಾಗಲ್ಲ ವೀಗನ್ ಆಪ್ಷನ್ಸ್. ಬಿಕಾಸ್ ವೀಗನ್ ಆಪ್ಷನ್ಸ್ ಕೆಲವ್ರು ಕೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ತಗೊಂಡು ಟ್ರೈ ಮಾಡಿ. ಐ ಮೀನ್ ಅದೇ ರೆಸಿಪಿ ಎಲ್ಲ ಟ್ರೈ ಮಾಡೋದು 27th ಐ ಥಿಂಕ್, 27 and 28 ಅದನ್ನು ವ್ಲಾಗ್ ಮಾಡ್ತೀನಿ. ಸೊ ನಮ್ಮಿಬ್ರನ್ನ ಸಪೋರ್ಟ್ ಹೇಗೆ ಮಾಡೋದು ನೀವು ಅಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಆವಾಗ ನಮ್ಮಿಬ್ರು ನೀವು ಸಪೋರ್ಟ್ ಮಾಡಿದ ಹಾಗೆ. ಅಂಡ್ ಎಸ್, ನಿಮ್ಗೇನಾದ್ರೂ ನಿಮ್ಗೆ ಏನೇ ಅನ್ಸಿದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ, ಎನಿ ಕ್ವೆಶ್ಚನ್ಸ್ ಎನಿಥಿಂಗ್ ಪ್ಲೀಸ್ ಕಮೆಂಟ್ ಅಸ್. ಎಸ್.